ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಗ್ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ನಮ್ಮ ಮನೇಲಿ ಯಾರೂ ಎಗ್ ರೈಸ್ ತಿನ್ನಲ್ಲ. ನಾನು ಮತ್ತು ನಮ್ಮ ಅಪ್ಪಾಜಿ ಇಬ್ಬರೇ ಎಗ್ ರೈಸ್ ತಿನ್ನೋದು. ಸೊ ಟ್ರೈ ಮಾಡ್ತೀನಿ. ಹೆಂಗೆ ಬಂದರೂ ನಮ್ಮ ಅಪ್ಪಾಜಿ ತಿನ್ನಲೇಬೇಕು, ಆಪ್ಷನ್ ಇಲ್ಲ, ಚೆನ್ನಾಗಿದೆ ಅಂತ ಹೇಳಲೇಬೇಕು. ಸೊ ಎಗ್ ರೈಸ್ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಏನಂದರೆ ಆನಿಯನ್, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಮತ್ತು ಇದು ಬಂದು ಕ್ಯಾಬೇಜ್. ಬೇಕಿದ್ದರೆ ಹಾಕ್ಕೋಬೋದು, ಬೇಡಿದ್ರೆ ಆಪ್ಷನಲ್. ಮತ್ತು ಖಾರ ಪುಡಿ, ಸೋಯಾ ಸಾಸ್, ಟೊಮೆಟೊ ಸಾಸ್, ವೆನಿಗರ್, ಇದು ಗರಂ ಮಸಾಲ, ಇದು ಎಗ್ ಕರಿ ಮಸಾಲ ಇದ್ದರೆ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಉಪ್ಪು. ಇದಿಷ್ಟು ಐಟಮ್ಸ್ ಮಾಡೋಕ್ಕೆ. ಫಸ್ಟ್ ಪಾತ್ರೆಯಲ್ಲಿ 2.5 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಬಟ್ ಆ್ಯಕ್ಚುಲಿ ಆಯಿಲ್ ಕಮ್ಮಿ ಆಗಿತ್ತು, ಎಂಡಲ್ಲಿ ಗೊತ್ತಾಯಿತು. ಅದಾದಮೇಲೆ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಬೇವು, ಅದರ ಜೊತೆಗೆ ಮೆಣಸಿನ್ಕಾಯಿ ಹಾಕಿದೆ. ಇವೆರಡು ಸ್ವಲ್ಪ ಫ್ರೈ ಆದಮೇಲೆ ಏನು ಮಾಡಬೇಕು ಅಂತಂದರೆ ಉಳ್ಳಾಗಡ್ಡಿ ಹಾಕ್ಕೋಬೇಕು. ಉಳ್ಳಾಗಡ್ಡಿ ಸ್ವಲ್ಪ ರೆಡ್ ಕಲರ್ ಬರಬೇಕು, ಆ ಥರ ಉಳ್ಳಾಗಡ್ಡಿ ಹಾಕಿ ಆ ಉಳ್ಳಾಗಡ್ಡಿ ಫ್ರೈ ಆಗಿದ್ಮೇಲೆ ಅದ್ರ ಜೊತೆಗೆ ಆಪ್ಷನಲ್ ಕ್ಯಾಬೇಜ್ ಹಾಕಿದ್ದೀನಿ ನಾನು. ಇನ್ನೊಂದು ಕಡೆ ರೈಸ್ ಮಾಡೋಣ ಅಂತ ರೈಸು ಇಟ್ಟಿದ್ದೆ, ಈ ಕಡೆ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಹೆಂಗಾಗುತ್ತೆ ನೋಡೋಣ. ಮಾಡ್ತಾಯಿದ್ದೀನಿ. ಇದು ಎರಡು ಸ್ವಲ್ಪ ರೋಸ್ಟ್ ಆಗಬೇಕು, ಐ ಮೀನ್ ಲೈಕ್ ರೆಡ್ಡಿಶ್ ಆಗಬೇಕು ಸ್ವಲ್ಪ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಸ್ವಲ್ಪ ಗರಂ ಮಸಾಲ ಹಾಕಬೇಕು, ಜೊತೆಗೆ ಸ್ವಲ್ಪ ಖಾರ ಪುಡಿನ ಹಾಕಬೇಕು. ಮೆಣ್ಸಿನ್ಕಾಯಿ ಹಾಕಿದರೂ ಕಲರ್ ಬರಬೇಕು, ಸ್ಪೈಸಿ ಆಗಿದ್ದರೆ ಎಗ್ ರೈಸ್ ಚೆನ್ನಾಗಿರುತ್ತೆ. ಸೊ ಖಾರ ಪುಡಿನ ಆ್ಯಡ್ ಮಾಡಬೇಕು. ಸ್ವಲ್ಪ ಉಪ್ಪು, ಸೋಯಾ ಸಾಸ್, ಟೊಮೆಟೊ ಸಾಸ್ ಆ್ಯಂಡ್ ವೆನಿಗರ್ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ. ಈ ಕಡೆ ರೈಸಲ್ಲಿ ಸ್ವಲ್ಪ ಖಾರ ಪುಡಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಈ ಕಡೆ ಎಗ್ ರೈಸು ಆಗಿತ್ತು, ಎಲ್ಲ ಮಿಕ್ಸ್ ಮಾಡಾಯಿತು. ಸೊ ಲೆಟ್ಸ್ ಸಿ ಟೇಸ್ಟ್ ಹೆಂಗಿದೆ ಅಂತ ನಮ್ಮ ಅಪ್ಪಾಜಿಗೆ ಕೊಟ್ಟು ಟೇಸ್ಟ್ ಕೇಳ್ತೀನಿ. ಚೆನ್ನಾಗಿದೆ ಅಂತ ಅನಿಸುತ್ತೆ. ರಿಸಲ್ಟ್ ಈಸ್ ಆಬ್ವಿಯಸ್, ಚೆನ್ನಾಗಿದೆ ಅಂತಲೇ ಹೇಳುತ್ತೆ ಅಪ್ಪಾಜಿ.